ಹೆಂಗಾಗ್ತಿರೋ ಕಷ್ಟನೇ ನೋಡಿ. ನೋಡಿ ಇವ್ರು ಮಾಡೋ ಮಿಸ್ಟೇಕ್ ನೋಡಿ, ನೋಡ್ಕೊಳ್ಳಿ. ಅಲ್ಲೋಡಿ ಅಲ್ಲಿ ವಾಹನಗಳು ಬರ್ತದೆ, ಇವರು ರಸ್ತೆ ಉದ್ದಕ್ಕೂ ಅದೇನು ಸಿಕ್ಕದೆಲ್ಲ ಎಸ್ಕೊಂಡು ಹೋಯ್ತವ್ರೆ. ನೋಡಿ ಬನ್ನು ಅಲ್ಲಿ ವಾಹನ ಬರ್ತೈತೆ, ಇವರು ಸಡನ್ ಆಗಿ ಅದು ಎಸ್ದಾಗ ಅದು ಏನಾಗುತ್ತೆ ನೋಡ್ಕೊಳಮ್ಮ. ಇದೊಂದು ಅಲರ್ಟ್ ಮಾಡಿ ಅಂತಂದ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನಮ್ಮೇಲೆ ರೇಸ್ ಆಗ್ಬಿಡ್ತಾರೆ. ನಾ ಆಲ್ರೆಡಿ ಇದು ಮಾಡಿದೆ, ಬಟ್ ಅವ್ರು ಕೇಳಲಿಲ್ಲ, ನಮ್ಮ ಮಾತನ್ನ ಕೇಳಲಿಲ್ಲ. ಅವ್ರು ಇಷ್ಟ ಬಂದಾಗ ಅವ್ರು ಹಾಕೊಂಡು ನೋಡಿ, ಅಲ್ಲಿ ನೋಡಿ ಹಿಂಗೆ ಎಸ್ಕೊಂಡು ಹೋಯ್ತವ್ರೆ. ಅರ್ಥ ಆಯ್ತಾ ನೋಡಿ. ಅವ್ರು ಮಾಡಿರೋ ತಪ್ಪನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ರಸ್ತೆ ಉದ್ದಕ್ಕೂ ನೋಡಿ ಹಿಂಗೆ ಎಷ್ಟು ಹೋಯ್ತಾರೆ. ಅದೇನಾಗುತ್ತೆ ಅಂದರೆ ವಾಹನಗಳು ವೇಗವಾಗಿ ಬಂದಾಗ ಈ ಆಪೋಸಿಟು ಅವು ಡೆತ್ ಆಗ್ಬಿಡ್ತವೆ. ಈ ಜನಕ್ಕೆ ಅರ್ಥ ಆಗಲ್ಲ, ಎಸಿಬೇಡಿ ಅಂತಂದ್ರೆ ಕೇಳಲ್ಲ. ನಾ ಹೇಳಿದ್ರೆ ಹೋಗ ಅಂದ್ಕೊಂಡು ನುಕ್ಕೊಂಡು ಹೋಯ್ತವ್ರೆ. ಅರ್ಥ ಆಯ್ತಾ? ಇಂಥವ್ರಿಗೆ ಏನು ಹೇಳೋಕ್ಕಾಗತ್ತೆ? ನಾನು ಹೇಳ್ದೆ ಮಾತ್ರ ಈ ಥರ ನೋಡಿ ನಮ್ಮ ವಾಹನಕ್ಕೆ ಸಿಕ್ಕವು. ಅರ್ಥ ಆಯ್ತಾ? ನಮ್ಮ ವಾಹನಕ್ಕೆ ಸಿಕ್ಕಾಗಳವು. ಈ ಥರ ಮಿಸ್ಟೇಕ್ ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಬಿಟ್ರು ಹೊಟ್ಟೋದ್ರು. ಇಲ್ಲಿ ನೋಡ್ರಿ ದಾರಿ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಹೆಂಗೆ ಎಷ್ಟೋಯ್ತವ್ರೆ. ಹೇಳಿದ್ರೆ ಕೇರೇ ಮಾಡ್ದೆ ಹೋಯ್ತಾರ ಅವರು. ನಾವೇನು ಮಾಡೋಕ್ಕಾಗತ್ತೆ ಬಿಡಿ. ನಮಗೇನು ಹೇಳಿದ್ರೆ ಒಂದು ಸ್ವಲ್ಪನೂ ಲೆಕ್ಕಕ್ಕೆ ತಗೋತಾಗಿಲ್ಲ. ಹೇಳಿದೆ ಅದಕ್ಕೆ ಅವ್ರ ಮಿಸ್ಟೇಕ್ನ ಅವ್ರಿಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ಹೆಂಗೆ ಎಸ್ಕೊಂಡು ಹೋಯ್ತಾರೆ. ನೋಡ್ರಿ ಹೆಂಗೆ ಬಂದ್ಬಿಡ್ತು ರೋಡ್ಗೆ. ನೋಡಿ ಹೆಂಗೆ ರೋಡಿಗೆ ಬಂದ್ಬಿಡ್ತು ನೋಡಿ. ನೋಡಿ ಅವ್ರು ಕೇರೇ ಮಾಡ್ತಾ ಇಲ್ಲ. ಹೋಯ್ತಾ ಇದ್ದೀನಿ, ಕರಿತಾ ಇದ್ದೀನಿ, ಏನು ರೆಸ್ಪಾನ್ಸೇ ಇಲ್ಲ. ಆರ್ನ್ ಮಾಡ್ತಾ ಇದ್ದೀನಿ, ಡೋಂಟ್ ಕೇರು. ಆ ಕಿಟಕಿ ಓಪನ್ ಮಾಡೋದು, ಎಸೆಯೋದು ಇದೇ ಆಗೋಯ್ತು. ಆರ್ನ್ ಮಾಡಿದ್ರು ಕೇರೆ ಮಾಡೋದು ಅವರು. ಅವ್ರಿಗೆ ನೋಡ್ರಿ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೋತೀನಿ. ಅರ್ಥ ಆಯ್ತಾ? ಈ ಥರ ಆಯ್ತವೆ, ಪ್ರಾಣಿಗಳು ಸಾಯ್ತವೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ. ಆದರೆ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ವಾಹನಗಳಲ್ಲಿ ಕೂತ್ಕೊಂಡು ಈ ರೀತಿ ಎಸೆಯೋದು ಮಾಡೋದು ಬಹುಶಃ ನಾನು ನೋಡೋರೆ ಹೋಯ್ತವ್ರೆ ಈಗ ನುಕ್ಕೊಂಡು. ಅರ್ಥ ಆಯ್ತಾ? ಏನು ನಿಮ್ಗೊಂಥರ ಎಂಟರ್ಟೈನ್ಮೆಂಟು. ಅದು ನೋಡಿದ್ರೆ ಆ ಕಿಟಕಿ ಗ್ಲಾಸ್ ಎಲ್ಲ ಓಪನ್ ಮಾಡ್ಕೊಂಡು ಆ ಕೋತಿನ ಮೇಲೆಲ್ಲ ಬಿಟ್ಕೊಂಡು ಹಂಗೆಲ್ಲ ಮಾಡ್ತಾಯಿದ್ರು. ಬಟ್ ಅದೇ ಜನಕ್ಕೆ ಅರ್ಥ ಆಗಲ್ಲ. ಅದನ್ನ ನಾವು ಈ ಥರ ಏನು ಸೋಷಿಯಲ್ ಮೀಡಿಯಾ ಮೂಲಕ ಮೆಸೇಜ್ ಕೊಡ್ತಾಯಿದ್ದೀವಿ. ಕೋತಿಗಳು ಇರ್ತಕ್ಕಂಥ ಸ್ಥಳಗಳಲ್ಲಿ ವಾಹನದಲ್ಲಿ ಹೋಗ್ತಾ ನೀವು ಆಹಾರ ಪದಾರ್ಥಗಳನ್ನು ಎಸಿಬೇಡಿ. ಅದನ್ನ ಬಿಸಾಡೋದ್ರಿಂದ ಏನಾಗುತ್ತೆ, ಅವು ಸಡನ್ನಾಗೆ ರೋಡಿಗೆ ಬರ್ತವೆ, ವಾಹನಗಳು ಬಂದು ಅವನ್ನ ಅರಿಸ್ಬಿಡ್ತವೆ, ಆಗ ಸತ್ತೋಗುತ್ತೆ ಅದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಮೆಸೇಜ್ ಕೊಟ್ಟಿದ್ದೀನಿ. ವಾಹನದಲ್ಲಿ ಹೋಗುವಾಗ ಎಸಿಬೇಡಿ. ನಿಮ್ಗೆ ಅಷ್ಟೊಂದು ಆಸೆ ಇದ್ದರೆ ವಾಹನ ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಹಾಕೊಳ್ಳಿ. ನಾವೇನು ಅದನ್ನ ತಡೆಯೋಕ್ಕಾಗಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ. ಒಟ್ಟು ನಿಮಗೆ ಮೆಸೇಜ್ ಅಂತೂ ಕೊಟ್ಟಿದ್ದೀವಿ. ಇಷ್ಟು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.